ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹ್ಯಾಪಿ ಟು ಸಿ ಯು ಬ್ಯಾಕ್ ಟು ಬ್ಯಾಕ್. ನಾನು ಇವಾಗಲೇ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನೂ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನೇ ಪ್ರಿಪೇರ್ ಮಾಡಬೇಕು ಬ್ರೇಕ್ಫಾಸ್ಟ್. ಸೊ ಟೀ ಕುಡಿದ್ಬಿಟ್ಟು ವಿಲ್ ಸ್ಟಾರ್ಟ್. ನಾನು ನಿಮಗೆ ಇವತ್ತು ಒಂದು ಡಿಶ್ ತೋರಿಸ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಇಟ್ಸ್ ವೆರಿ ಸಿಂಪಲ್. ಅದಕ್ಕೆ ನಾನು ಈ ಟ್ರೈಪಾಡ್ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಅದಕ್ಕೆ ಹಾಲು ತಗೋಣ ಗೈಸ್. ಇರಿ ಗೈಸ್, ನಾನು ಇಲ್ಲಿ ಸೆಟ್ ಮಾಡ್ಕೊತೀನಿ ಕ್ಯಾಮರಾ. ಸೊ ಗೈಸ್, ಹಾಲು ಬಿಸಿ ಆಗೋ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಗೈಸ್, ಟೀ ರೆಡಿ ಆಗಿದೆ. ಬಿಸಿ ಬಿಸಿ ಬಿಸಿ. ಗೈಸ್, ನಾನಿವಾಗ ನಿಮಗೆ ಮೆಂತ್ಯ ರೈಸ್ ಹೆಂಗ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಗೈಸ್, ಸೊ ಪೇಸ್ಟ್ ಈ ತರ ರೆಡಿ ಆಗಿದೆ. ಇವಾಗ ನಾವು ಈರುಳ್ಳಿ ಮತ್ತೆ ಟೊಮ್ಯಾಟೊ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೊಂದು ಸ್ಟೆಪ್ ಆಗಿ ತೋರಿಸ್ಕೊಡ್ತೀನಿ. ಗೈಸ್, ಸೊ ಇವಾಗ ರೈಸ್ ಪ್ರಿಪೇರ್ ಆಗಿದೆ. ಓ ಮೈ ಗಾಡ್, ಈ ತರ ಇರಿ, ನಾನು ಪ್ಲೇಟಿಗೆ ಹಾಕೊಂಡು ತೋರಿಸ್ತೀನಿ. ಲುಕ್ ಅಟ್ ದಿಸ್ ಗೈಸ್. ಸೊ ತಿನ್ನಕ್ ಮುಂಚೆನೆ ರಿಯಾಕ್ಷನ್ಸ್ ಕೊಡ್ತಿದ್ದೀನಿ ಅನ್ಕೊಂಬಿಡ್ರಿ. ಓಕೆ, ಲೈಟ್ ಆನ್ ಮಾಡ್ಕೊಳ್ಳೋಣ. ಯಾ, ತಿಂದಾದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಸೊ ನಾನು ಇವಾಗ ಬ್ರೇಕ್ಫಾಸ್ಟ್ ಇಂದ ಟೈಮ್ ಆಗಿದೆ. ಸೊ ಬ್ರಂಚ್ ಡನ್. ನನ್ನ ಮನೇಲಿದ್ರೆ ಹಿಂಗೆ ಗೈಸ್ ಆಗೋದು. ಆಫೀಸ್ಗೆ ಹೋಗ್ಬಿಟ್ರೆ ಕರೆಕ್ಟಾಗಿ ತಿಂತೀನಿ ಟೈಮ್ಗೆ. ಮನೇಲಿದ್ರೆ ತಿನ್ನೋದೇ ಇಲ್ಲ. ಮಧ್ಯಾಹ್ನ ತಿಂತೀನಿ, ಇಲ್ಲಾಂದರೆ ಲೇಟಾಗಿ ತಿಂದ್ಬಿಟ್ಟು ನೈಟ್ ತಿನ್ನೋದಿಲ್ಲ. ಓಕೆ, ಸೊ ನಾನು ಅಡುಗೆ ಮಾಡ್ಕೊಂಡೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೆ. ಇಲ್ಲಿ ನೋಡಿ, ಕಿಚನ್ ಫುಲ್ಲು ಗ್ಯಾಸ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಮಷಿನ್ಗೆ ಹಾಕಿದ್ದೆ. ಸೊ ಅದು ಮುಗೀತು. ಇದನ್ನೆಲ್ಲ ಒಣಗಾಕಬೇಕು. ಗೈಸ್, ಇವಾಗ ಬಟ್ಟೆ ಒಣಗಾಕಿದ್ದಾಯಿತು. ಮತ್ತು ಒಂದು ಚಿಕ್ಕ ಕೆಲಸ ಇದೆ. ಸೊ ಅದು ಮುಗಿಸ್ಕೊಂಡು ಬರ್ತೀನಿ. ಅದಾದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಮತ್ತೆ ಬ್ಯಾಕ್ ಟು ಹೋಮ್ ವರ್ಕ್. ಮನೆ ಒರೆಸೋಕ್ಕೆ ಮಾಪ್ ಇಟ್ಕೊಂಡಿದ್ದೀನಿ. ಮನೆ ಒರೆಸ್ಬೇಕು. ನಾನು ಮನೆ ಒರೆಸೋಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ. ಕಲ್ಲುಪ್ಪು ಹಾಕಿದ್ದೀನಿ, ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ, ಆ್ಯಂಡ್ ದೆನ್ ಫ್ಲೋರ್ ಕ್ಲೀನಿಂಗ್ ಲೈಸಾಲ್ ಹಾಕಿದ್ದೀನಿ ಗೈಸ್. ಘಮ ಘಮ ಅಂತಿದೆ. ನಾನು ಯೂಶಲಿ ಡೆಟಾಯಿಲ್ ಹಾಕ್ತೀನಿ, ಆರ್ ಎಲ್ಸ್ ಅರಿಶಿನ ಪುಡಿ ಹಾಕ್ತೀನಿ ಫಾರ್ ಆ್ಯಂಟಿ ಇನ್ಫೆಕ್ಷನ್ಸ್. ನಿಮಗೂ ಯಾರಿಗಾದ್ರೂ ಈ ರನ್ನಿಂಗ್ ನೋಟ್ಸ್ ಹ್ಯಾಬಿಟ್ಸ್ ಏನಾದರೂ ಇದ್ರೆ ಕಾಮೆಂಟ್ ಮಾಡಿ ಗೈಸ್. ಆ್ಯಂಡ್ ಇನ್ನೊಂದು ಹೇಳಕ್ ಮಾಡ್ತದೆ, ತುಂಬ ಜನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ಅದೊಂದು ಸಪೋರ್ಟ್ ಆ್ಯಂಡ್ ಮೋಟಿವೇಶನ್ ಕೊಡುತ್ತೆ. ನೆನ್ನೆ ಅಷ್ಟೇ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡಿದೆ, 80% ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ. ಯಾಕೆ ಗೈಸ್? ಸಬ್ಸ್ಕ್ರೈಬ್ ಮಾಡಿ. ನನ್ನ ಮೇಲೆ ಕರುಣೆ ಪ್ರೀತಿ ಎಲ್ಲ ತೋರಿಸಿ ಗೈಸ್. ನಾಳೆ ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಬರ್ತಾರೆ ಅನಿಸುತ್ತೆ. ಬಂದರೆ ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಬರ್ತೀನಿ ಅಂತೇಳ್ಬಿಟ್ಟು ಬಕ ಮಾಡಿಬಿಟ್ಲು ನನ್ನ ಫ್ರೆಂಡು. ನಾಳೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಲೆಟ್ಸ್ ಸಿ.
ಸೊ ನಾನು ಈ ಥರ ಏನಾದರೂ ಇರಲಿ, ನಾಳೆ ಏನಾದರೂ ಮಾಡಬೇಕು ಅನ್ನೋ ಥರ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಕೂಡ ಬರೆದಿಟ್ಕೊತೀನಿ. ಆ್ಯಂಡ್ ಈ ಜಾಗದಲ್ಲಿ ಒಬ್ರಿಗೆ ಮೆನ್ಷನ್ ಮಾಡ್ತೀನಿ, ನನಗೆ ಈ ಹ್ಯಾಬಿಟ್ ಬಂದು ನನ್ನ ಸೀನಿಯರ್ ಹತ್ರದಿಂದ. ಅಂದರೆ ನಾನು ಫಸ್ಟು HR ಆಗಿ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಅಲ್ಲಿ ಅವರು ಒಂದೊಂದ್ಸರಿ ನಂಗೆ ಬೈದಿ ಹೇಳ್ಕೊಡ್ತಿದ್ರು. ಕಾರ್ತಿಕ್ ಅಂತ ಅವ್ರ ಹೆಸರು. ಬೈದಿ ಎಲ್ಲ ಹೇಳ್ಕೊಡ್ತಿದ್ರು, ಏನಾದರೂ ಇದ್ದರೆ ಬರೆದಿಟ್ಕೋ, ಆ್ಯಂಡ್ ಏನಾದರೂ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನೂ ಬರೆದಿಟ್ಕೋ, ಮರ್ತೋಗ್ತೀಯಾ, ಎಲ್ಲ ನಪ್ಕ ಇಟ್ಕೊಳಕ್ಕಾಗಲ್ಲ ಅಂತ. ಅದೆಲ್ಲ ಇವಾಗ ನನಗೆ ತುಂಬ ಯೂಸ್ ಆಗ್ತಿದೆ ಗೈಸ್. ಸೊ ಏನಾದರೂ ಇರಲಿ, ಲೈಕ್ ಮೀಟಿಂಗ್ಸ್ ಆಗಿರ್ಬೋದು, ಆರ್ ನಾನೇನಾದರೂ ಕೆಲಸ ಮಾಡೋದಿಲ್ಲ, ಏನಾದರೂ ಪೆಂಡಿಂಗ್ ಟಾಸ್ಕ್ ಏನಾದರೂ ಇರಲಿ, ಎಲ್ಲ ನಾನು ಬರೆದಿಟ್ಕೊಂಡ್ಬಿಡ್ತೀನಿ. ಆಲ್ಸೋ ಇದರಲ್ಲಿ ಕ್ಯಾಲೆಂಡರಲ್ಲೂ ಮೆನ್ಷನ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು ಅವಾಗ, ಬಟ್ ಅವಾಗ ಮಾಡ್ತಿದ್ದಿಲ್ಲ ನಾನು. ಇವಾಗ ಅದ್ರದ್ದು ಇಂಪಾರ್ಟೆನ್ಸ್ ಎಲ್ಲ ಗೊತ್ತಾಗಿದೆ ಗೈಸ್. ಸೊ ನೀವು ಅಷ್ಟೇ, ನಿಮಗೂ ಯಾರಾದರೂ ಈ ಥರ ಒಬ್ರು ಹೇಳ್ಕೊಡೋರಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನನಗೆ ತುಂಬಾ ಯೂಸ್ ಆಗ್ತಿದೆ ಎಲ್ಲ ವಿಷಯದಲ್ಲೂ. ಅವಾಗ ಅವ್ರು ನನಗೆ ಬೇಸಿಕ್ ಹೇಳ್ಕೊಟ್ಟಿದ್ದು, ಇವಾಗ ಅದೇ ನನಗೆಲ್ಲ ಯೂಸ್ ಆಗಿ ಬರ್ತಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ಸ್ ಕಾರ್ತಿಕ್. ಗೈಸ್, ಸೈಬರ್ಗೆ ಹೋಗ್ತಾ ಇದ್ದೀನಿ ಇವಾಗ. ನಂದು ಏನೋ ಒಂದು ಕೆಲಸ ಇದೆ, ಅದಾಗ್ತಾನೆ ಇಲ್ಲ ಗೈಸ್. ಒಂದು ವಾರದಿಂದ ಸುತ್ತಾ ಇದ್ದೀನಿ ಸೈಬರ್ಗೆ. ಇವತ್ತಾದರೂ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅವನೇನು ಮಾತಾಡಲ್ಲ ಬಿಡಿ ಗೈಸ್. ಸೊ ಬನ್ನಿ ಸೈಬರ್ ಹತ್ರ ಹೋಗಿ ಅದೇನು ಅಂತ ನೋಡ್ಕೊಂಡಾದ್ರೂ ಬರೋಣ ಗೈಸ್. ಸೊ ಫೈನಲಿ ಇವತ್ತು ನನಗೆ ಅದು ಸೈಬರ್ ಕೆಲಸ ಮುಗ್ದಿದೆ. ಮತ್ತು ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ದ ಲೆಸನ್ ದಟ್ ಐ ಲರ್ನ್ ಫಾರ್ ಟುಡೇ ಇಸ್, ನಮ್ಮ ಬಗ್ಗೆ ಯಾರು ಏನಾದರೂ ಅಂದ್ಕೊಂಡ್ಲಿ, ನಾವೇನು ಅನ್ನೋದು ನಮ್ಗೆ ಗೊತ್ತಿದೆ. ಆ್ಯಂಡ್ ಮೋರ್ ಓವರ್ ಡ್ಯಾಡಿ ಮಮ್ಮಿಗೆ ನಾವೇನು ಅನ್ನೋದು ಗೊತ್ತು. ಸೊ ಅದನ್ನ ನೆನೆಸ್ಕೊಂಡು ವಿ ಶುಡ್ ಫೋಕಸ್ ಆನ್ ಅವರ್ ಕೆರಿಯರ್ ಗೋಲ್ಸ್ ಆ್ಯಂಡ್ ಮೂವ್ ಫಾರ್ವರ್ಡ್ ಗೈಸ್. ಜನಗಳು ನಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಆ್ಯಂಡ್ ದೇ ಕ್ಯಾನ್ ಓನ್ಲಿ ಬ್ಯಾಕ್ ಬಿಚ್ ಅಬೌಟ್ ಅಸ್. ಮಾತಾಡ್ಕೊಂಡು ಹೋಗಲಿ, ಅವ್ರ ಕೆಲಸನೇ ಅಷ್ಟೇ ಇನ್ನೊಬ್ರ ಬಗ್ಗೆ ಮಾತಾಡೋದು. ಲೆಟ್ ದೆಮ್ ಟಾಕ್. ಈ ವಿಡಿಯೋ ನೋಡೋರಿಗೆ ಅರ್ಥ ಆಗುತ್ತೆ ಏನಕ್ಕೆ ಮಾಡ್ತಿದ್ದೀನಿ, ಯಾರಿಗೆ ಹೇಳ್ತಿದ್ದೀನಿ ಅಂತ. ಹೋಗಿ ಸೇರೋರಿಗೆ ಸೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಆಪರ್ಚುನಿಟಿ. ಇದರಿಂದ ನಾನು ಒಬ್ರಿಗೆ ಒಂದು ಆನ್ಸರ್ ಕೊಡೋ ಚಾನ್ಸ್ ಸಿಕ್ಕಿದೆ. ಹವೆವರ್ ನಾನು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದ್ರೂ ಥ್ರೂ ದಿಸ್ ಇಟ್ ವಿಲ್ ರೀಚ್ ಔಟ್ ಟು ದೆಮ್. ಇನ್ನೊಂದು ಏನಂತಂದರೆ, ನಾವೇನಾದರೂ ಒಂದು ಹೊಸ್ದಾಗಿ ಮಾಡಬೇಕು ಅಂತ ಅಂದ್ಕೊತೀವಿ ಅಲ್ಲ, ಅದರಲ್ಲೇ ಸ್ವಲ್ಪ ಜನ ಉರ್ಕೊತಾರೆ. ಲೆಟ್ ದೆಮ್. ನಾವು ಡೆಡಿಕೇಶನ್, ಹಾರ್ಡ್ ವರ್ಕ್ ಆ್ಯಂಡ್ ಕಂಟಿನ್ಯೂಟಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಗೈಸ್. ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಹೇಳಿದ ಥರ ನಾಳೆ ಐ ಥಿಂಕ್ ನನ್ನ ಫ್ರೆಂಡ್ಸ್ ಬಂದರೆ ನಾನು ವ್ಲಾಗ್ ಮಾಡ್ತೀನಿ. ನೀವು ನೋಡಿ ನನ್ನ ಫ್ರೆಂಡ್ಸ್ ಯಾರು ಅಂತ. ಫಸ್ಟ್ ಟೈಮ್ ಅವ್ರನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಡಿಗ್ರಿ ಫ್ರೆಂಡ್ಸ್ ಅಷ್ಟೇ ನೋಡಿರ್ತೀರಾ, PU ಅವ್ರ ಸ್ಕೂಲ್ ಫ್ರೆಂಡ್ಸ್ ನೀವು ನೋಡಿರಲ್ಲ, ಇದೇ ಫಸ್ಟ್ ಟೈಮು. ಸೊ ನಾಳೆ ಇಫ್ ದೇ ಕಮ್ ವ್ಲಾಗ್ ಮಾಡ್ತೀನಿ ಅಷ್ಟೇ ಗೈಸ್. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇದೇ ಥರ ನನಗೆ ನಿಮ್ಮ ಸಪೋರ್ಟ್ನ ತೋರಿಸಿ ಗೈಸ್. ಆ್ಯಂಡ್ ಫಾರ್ ಶೋರ್ ಐ ವಿಲ್ ಗಿವ್ ಯು ಬೆಟರ್ ಕಾಂಟೆಂಟ್ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಮೇಲೂ ಫೋಕಸ್ ಮಾಡ್ತಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಮುಂಚೆ ವಿಡಿಯೋಗಿಂತ ಒಂಚೂರು ಡಿಫ್ರೆಂಟಾಗಿರುತ್ತೆ ಅಂತ ಅನಿಸುತ್ತೆ, ಬಿಕಾಸ್ ವಿಡಿಯೋ ಕ್ವಾಲಿಟಿ ಮೇಲೇನೂ ಐ ವಾಸ್ ಫೋಕಸ್ಡ್. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್. ಬಾಯ್.